soul. Anubis accepted his offer and spared his... ಹಾಯ್ ಫ್ರೆಂಡ್ಸ್, ಸಾಧಾರಣವಾಗಿ ಕೋಳಿ, ಕುರಿ, ಮೇಕೆ, ರೇಷ್ಮೆ, ಮೀನುಗಾರಿಕೆ ಸಾಕಾಣಿಕೆಯನ್ನು ನೋಡಿರುತ್ತೀರಾ. ಅದೇ ರೀತಿ ಈ ಚೇಳು ಸಾಕಾಣಿಕೆಯನ್ನು ಮಾಡುತ್ತಿರುವುದನ್ನು ನೋಡಿದ್ದೀರಾ. ಈ ಚೇಳುಗಳನ್ನು ಹೆಚ್ಚಾಗಿ ಚೈನಾ, ಥೈಲ್ಯಾಂಡ್, ಕೊರಿಯಾ ದೇಶದವರು ತಿನ್ನುತ್ತಾರೆ. ಇದರಿಂದ ಹೇಗೆ ಲಾಭ ಆಗುತ್ತದೆ ಎಂಬ ವಿಷಯದ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಚೇಳು ಮಾಂಸದಿಂದ ಅಷ್ಟೊಂದು ಹಣ ಬರುವುದಿಲ್ಲ, ಆದರೆ ಇದರ ವಿಷದಿಂದ ಹಣ ಸಂಪಾದಿಸುತ್ತಾರೆ. ಚೇಳು ವಿಷ ಯಾಕೆ ಇಷ್ಟೊಂದು ದುಬಾರಿ ಆಗಿದೆ? ಇದರ ಒಂದೇ ಒಂದು ಹನಿ ವಿಷ ಕೂಡ ತುಂಬಾ ಬೆಲೆ ಬಾಳುತ್ತದೆ. 1 ಲೀಟರ್ ಚೇಳಿನ ವಿಷದ ಬೆಲೆ $10 ಮಿಲಿಯನ್, ಅಂದರೆ ಸರಿಸುಮಾರು 80 ಕೋಟಿಗಳಷ್ಟು. ಕೊರಿಯಾ, ಟರ್ಕಿ ದೇಶಗಳಲ್ಲಿ ಈ ಚೇಳುಗಳನ್ನು ಸಾಕುತ್ತಾರೆ. ಈ ಚೇಳುಗಳಿಂದ ದಿನಕ್ಕೆ 2 ಗ್ರಾಂನಷ್ಟು ವಿಷವನ್ನು ತಯಾರಿಸಿಕೊಳ್ಳುತ್ತದೆ. ಈ ಚೇಳುಗಳನ್ನು ಹಿಡಿದು ಇದರಿಂದ ಬೇರೆ ಬೇರೆ ಪದ್ಧತಿಯಲ್ಲಿ ವಿಷವನ್ನು ಹೊರತೆಗೆದು ಶೇಖರಿಸುತ್ತಾರೆ. ಆನಂತರ ಈ ವಿಷವನ್ನು ಗಡ್ಡೆ ಕಟ್ಟಿಸಿ ತದನಂತರ ಪುಡಿಯಾಗಿ ಮಾಡುತ್ತಾರೆ. ಈ ಪುಡಿಯನ್ನು ಆಂಟಿಬಯೋಟಿಕ್ಸ್, ಕಾಸ್ಮೆಟಿಕ್ಸ್, ಪೇನ್ ಕಿಲ್ಲರ್ ಇನ್ನು ಮುಂತಾದ ಮಾತ್ರೆಗಳಲ್ಲಿ ಉಪಯೋಗಿಸುತ್ತಾರೆ. ಸಾಧಾರಣವಾಗಿ 300 ರಿಂದ 400 ಚೇಳುಗಳಿಂದ 1 ಗ್ರಾಂನಷ್ಟು ವಿಷವನ್ನು ಶೇಖರಿಸುತ್ತಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆಯೇ ಶಿವ ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.